30,000 ನೀವೇನ್ ಬಿಡ್ರಿ ಸಾವುಕಾರ ಮುಂದೆ ಲಿಪ್ಸ್ಟಿಕ್ ಇದು ಬರ ಆ ಸೈಡ್ ಮಾತ್ರ ಮೋಸ್ಟ್ಲಿ ಫುಲ್ಲು ಕೋಲ್ಡ್ ಇರುತ್ತೆ, ಅಲ್ಲಿ ನೋಡ್ಬೋದು. ಮೇಲ್ಗಡೆ ಹೋದ್ರೆ ಗೊತ್ತಾಗತ್ತೆ. ಇವಾಗ ಇವಳು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್. ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ಮೈಸೂರಲ್ಲಿ ಇದೀವಿ. ಸೊ ಇಲ್ಲಿ ತಿಂಡಿಂಗ್ ಅಂತ ನಿಲ್ಸಿದೀವಿ. ಏನಂದ್ರೆ ಒನ್ ಡೇ ಟ್ರಿಪ್ ಹೊರಟಿದೀವಿ. ಇವಾಗ ಎಲ್ಲಿಗೆ ಏನು ಅಂದ್ಬಿಟ್ಟು ಹೋಗ್ತಾ ಹೋಗ್ತಾ ಹಾಗೆ ತೋರಿಸ್ತೀವಿ. ಇವಾಗ ಹೇಳ್ಬಿಟ್ರೆ ಏನಿದೆ ಮಜಾ. ಸೊ ಇವಾಗ ತಿಂಡಿಗಂತ ನಿಲ್ಸಿದೀವಿ. 2.5 hours ಆಯ್ತು ಜರ್ನಿ. ಸೊ ಫ್ಯಾಮಿಲಿ ಫುಲ್ ಬಂದಿದೀವಿ. ಸಂಜು ಮತ್ತೆ ಕನಿಷ್ಕ್ ಆಲ್ರೆಡಿ ಇಲ್ಲಿ ಆಟ ಆಡ್ತಿದ್ದಾರೆ. ಚೆನ್ನಾಗಿ ನಿದ್ದೆ ಮಾಡ್ದ ನೀನು ಕಾರಲ್ಲಿ. ಫುಲ್ಲು 2.5 hours ನಿದ್ದೆ ಮಾಡೋಳು ಚೆನ್ನಾಗಿ. ಯಾರು ಹಾಕಿದ್ ಲಿಪ್ಸ್ಟಿಕ್ ಇದು? ಬರ ಇವನು ಒಬ್ನೇ ನನ್ ಜೊತೆ ಕರೆಕ್ಟ್ ಆಗಿ. ಚೆನ್ನಾಗಿದ್ಯಾ? ಏನ್ ಹಿಂಗೆ ಹೇಳ್ತವ್ರೆ? ಇಡ್ಲಿ ವರ್ಸ್ಟ್ ಆಗಿದೆ, ಇವ್ ನೋಡ್ರೆ ವಾಂಗಿ ಬಸ್ ಸಕ್ಕದಾಗಿದೆ ಅಂತವ್ರೆ. ಜರ್ಗ ಕುತ್ಕೊಳ್ಳೋ ನೋಡದ. ಗೈಸ್ ಜಾಗ ಏನು ಸಿಕ್ಕಾಪಟ್ಟೆ ದೊಡ್ಡದಿದೆ. ಸೊ ನಾವು ತುಂಬಾ ಕಡೆ ನೋಡ್ಕೊಂಡು ಇಲ್ಲಿ ಮುಂದೆ ಬಂದ್ವಿ, ಎಲ್ಲೂ ಸಿಗ್ತಾ ಇರ್ಲಿಲ್ಲ. ಬಟ್ ಟೇಸ್ಟು ಸೀರಿಯಸ್ಲಿ ವರ್ಸ್ಟ್ ಆಗಿತ್ತು. ದುಡ್ಡು ಕೊಟ್ಬಿಟ್ಟು ಈ ತರ ಟೇಸ್ಟ್ ಕೊಟ್ರೆ ಕೊಡ್ತಾ ಇಲ್ಲ ಈ ಜಾಗಕ್ಕೆ. ಎಷ್ಟು ದೊಡ್ಡದಿದೆ ನೋಡಿ ಜಾಗ. ಈ ತರ ಖಾಲಿ ಪ್ಲೇಸ್ ಅಲ್ಲಿ ನನಗೆ ತಿಂಡಿ ಮಾಡೋದು ಊಟ ಮಾಡೋದು ತುಂಬಾ ಇಷ್ಟ. ಬಟ್ ಈ ತರ ವರ್ಸ್ಟ್ ಟೇಸ್ಟ್ ಆದ್ರೆ ಏನ್ ಹೇಳೋದು? ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು. ಹೇಗಿತ್ತು ಟೇಸ್ಟ್? ಸಖದಾಗಿತ್ತ? ಜಂಪರ್ ಮೇ ಬಂಪರ್. ಇವನ್ಗೇನೋ ಗೊತ್ತಾಗಲ್ಲ, ಎಲ್ಲದಕ್ಕೂ ಸಖತ್ತಾಗಿತ್ತು ಅಂತ. ಎಲ್ಲದಕ್ಕೂ ಒಂದೇ ಸಿಂಬಲ್. -50. 5 ಎಷ್ಟು ರೇಟಿಂಗ್? ಓಕೆ. ನೀನು ಹೋಗ್ಲಿ ಅಂತ 2 ಅಷ್ಟು ಅಂತ. ನೀನು ಸಂಜು 5 ಎಷ್ಟು ಕೊಡ್ತೀಯ ಮಾರ್ಕ್ಸ್? ಲೈಕ್ ಲಿಮಿಟ್. ಸೊ ಯಾವ ಜಾಗ ಅಂತ ಎಷ್ಟೊಂದು ಜನ ಗೊತ್ತಾಗಿರ್ಬೋದು, ಗೊತ್ತಾಗಿಲ್ಲ ಅಂದ್ರೆ ಹೇಳ್ಬಿಡ್ತೀನಿ. ಸೊ ಪ್ಲೇಸ್ ಹೆಸರು ಬಂದು ಹಿಮತ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಆಲ್ಮೋಸ್ಟ್ ಇವಾಗ ರೀಚ್ ಆಗಿದೀವಿ. ಇನ್ನೊಂದು 7-8 ಕಿಲೋಮೀಟರ್ ಇರ್ಬೋದು. ಸೊ ಇಲ್ಲೆಲ್ಲ ಸ್ವಲ್ಪ ಚೆನ್ನಾಗಿದೆ, ಅದಕ್ಕಂತ ಇಲ್ಲಿ ನಿಲ್ಸಿದೀವಿ. ಆ ಸೈಡ್ ಮಾತ್ರ ಮೋಸ್ಟ್ಲಿ ಫುಲ್ಲು ಕೋಲ್ಡ್ ಇರುತ್ತೆ, ಅಲ್ಲಿ ನೋಡ್ಬೋದು. ಮೇಲ್ಗಡೆ ಹೋದ್ರೆ ಗೊತ್ತಾಗತ್ತೆ. ಸೊ ಕಾರ್ ಹೋಗಲ್ಲ, ಅಲ್ಲಿ ಒಂದ್ ಕಡೆ ನಿಲ್ಸಿ ಕೆಳಗಡೆ ನಿಲ್ಸ್ಬೇಕು. ಕೆಳಗಡೆ ನಿಲ್ಸ್ಬಿಟ್ಟು ಅಲ್ಲಿ ಏನೋ ಬಸ್ ಏನೋ ಇರತ್ತೆ, ಬಸ್ಸಲ್ಲಿ ಹೋಗ್ಬೇಕು. ನೋಡಲ್ಲಿ ಪಾರ್ಕಿಂಗ್ ಲಾಟ್ ಕಾಣಿಸ್ತಿದ್ಯಾ ಸಂಜು? ಅಲ್ಲಿ ಬಂತು ಗೈಸ್, ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಿದೀವಲ್ಲ, ಫುಲ್ಲು ರಶ್, ಹೆವಿ ಕ್ಯೂ ಇದೆ ಇವತ್ತಂತೂ. ಎಷ್ಟೇ ಬೇಗ ಬಂದ್ರು ಇಷ್ಟೊಂದು ಕ್ಯೂ ಇದೆ. ನನ್ನ ಪರಿಸ್ಥಿತಿ ಯಾವ ತರ ಇದೀನಿ ಅಂದ್ರೆ, ಯಾರ ಕೈಗೂ ಸಿಗದೆ ಯಾವ್ದಾದ್ರು ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರ್ಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೀನಿ ಈಗ. ಇಲ್ಲೂ ಮುಂದೆ ಇದೆ ಬಸ್ಸು, ರಶ್ ಇದೆ, ಹೆವಿ ರಶ್ ಇದೆ. 1 hour later. ಫೈನಲಿ ಅಷ್ಟು ದೂರದಿಂದ ನಿಂತ್ಕೊಂಡು ಇವಾಗ ಅಲ್ವಾ ಇವ್ರಿಗೆ ತಗೋಬೇಕಾ? ಎಷ್ಟನೇ ಕ್ಲಾಸ್? ಇವಾಗ ಇವಳು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್.
ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ತುಂಬಾ ವರ್ಷ ಆಗಿದೆ ನಾನು ಬಸ್ಸಲ್ಲಿ ಕೂತ್ಕೊಂಡು ಬಂದ್ಬಿಡಕ್ಕ ಇಲ್ವಾ ಸಂಜೆ ಇಲ್ವಾ ಇಲ್ಲಿ ಬಾ ಇಲ್ಲಿ ಬರ್ಲಿ ಬಾ ಇಲ್ಲಿ ಬರ್ಲಿ ಬಾ 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 ಗಾಳಿ ನೋಡ ಬಂದ್ಬಿಡ್ತು ನೋಡ ಅದೇ ಅದೇ ಬಾ 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 ಓ ಸಾಗದಾಯ್ತಲ್ಲ ಹೋಗ್ಬೇಕು ಇವಾಗ ಮೇಲಕ್ಕಲ್ಲ ಇಲ್ಲೇ ಇರೋದು ಇದೆ ಇಲ್ಲಿ ಶೂಟಿಂಗ್ ಇಲ್ಲ ಹೋಗೋದು ನಾನೇ ಇಲ್ಲಿ ಒಂದು ಚೆನ್ನಾಗಿರೋದೇನು ಗೊತ್ತಾ ಕೆಳಗಡೆನೆ ಫುಲ್ಲು ನಿಲ್ಸಿದಕ್ಕೆ ಪಾರ್ಕಿಂಗ್ ಇಲ್ಲಿ ಅಷ್ಟೊಂದು ಕ್ರೌಡ್ ಇಲ್ಲ ಏನಾದ್ರು ಇಲ್ಲಿದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಆಗೋದು 30,000 ನೀವೇನ್ ಬಿಡ್ರಿ ಸಾವುಕಾರ ಮಂದಿ ಸೀರಿಯಸ್ಲಿ ಕ್ರೇಜಿ ಆಗಿದೆ ವ್ಯೂ ಹೊರಗಡೆ ಹೋಗ್ ಬಂದ್ಮೇಲೆ ಮತ್ತೆ ಸಿಗ್ತೀನಿ ಕ್ರೇಜಿ ಅಲ್ಲ ಕ್ರೇಜಿ ಬಿ ಕ್ಲೋಸ್ ಇಲ್ಲ ಕೆಳಗಡೆ ಬಿಸಿಲೇ ಇದೆ ಏರ್ ಪಿನ್ ಬೆಂಡ್ ಬರುತ್ತೆ ಏರ್ ಪಿನ್ ಬೆಂಡ್ ಸಂಜು ಇನ್ನೊಂದ್ಸತಿ ಹೋಗ್ಬಾ ಏನು ಇನ್ನೊಂದ್ಸತಿ ಬಾರೋ ನೀನು ಹೋಗ್ತೇನೋ ಇನ್ನೊಂದ್ಸತಿ ಮೇಲ್ಗಡೆ ಹೆಂಗಿದ್ದಿದ್ ನೀನು ಕೂತ್ಕೊಂಡು ಬಾಬಾ ಈ ಸೈಡ್ ಬ್ಯಾಂಗಲ್ ಬಂಗಾರಿ ನಿನಗೆ ಮೇಲ್ಗಡೆ ಹೆಂಗಿದೆ ನೀನಲ್ಲಿ ಇಲ್ಲಿ ನೋಡಿ ಸೆಕೆ ಇದೆ ಅಲ್ಲ ಸಿಕ್ಕಾಪಟ್ಟೆ ಫುಲ್ಲು ಬಿಸಿ ಇದೆ ಗಾಯ್ಸ್ ಮೇಲ್ಗಡೆ ಎಷ್ಟು ಚೆನ್ನಾಗಿತ್ತು ಕೂಲಾಗೆ ಎಷ್ಟು ಗಾಳಿ ಇತ್ತು ಮತ್ತೆ ಭೇಟಿಯಾಗೋಣ ನಮಸ್ಕಾರ.